ಒಂದು ಸಣ್ಣ ಹಳ್ಳಿಯಲ್ಲಿ ರಾಧಾ ಎಂಬ ಮುದ್ದಾದ ಮತ್ತು ದಯಾಳು ಹುಡುಗಿ ವಾಸಿಸುತ್ತಿದ್ದಳು. ಅವಳಿಗೆ ಪ್ರಾಣಿಗಳೆಂದರೆ ಅಪಾರ ಪ್ರೀತಿ, ವಿಶೇಷವಾಗಿ ನಾಯಿಗಳೆಂದರೆ ಅವಳಿಗೆ ಪ್ರಾಣಕ್ಕಿಂತ ಹೆಚ್ಚು. ಆದರೆ ಒಂದು ಘೋರ ಮಳೆಗಾಲದ ರಾತ್ರಿ ಅವಳ ಜೀವನವನ್ನೇ ಬದಲಾಯಿಸುವಂತಹ ವಿಚಿತ್ರ ಘಟನೆಯೊಂದು ನಡೆಯಿತು. ಮನೆಯ ಬಾಗಿಲ ಬಳಿ ವಿಚಿತ್ರವಾದ ಮೂಗುಟ್ಟುವ ಶಬ್ದ. ರಾಧಾ ಬಾಗಿಲು ತೆರೆಯುತ್ತಾಳೆ. ಹೊರಗೆ ಪೂರ್ಣ ಒದ್ದೆಯಾದ ಗಾಯಗೊಂಡ ನಾಯಿಯೊಂದು ನಿಂತಿರುತ್ತದೆ. ಅದರ ಕಣ್ಣುಗಳಲ್ಲಿ ವಿಚಿತ್ರವಾದ ದಿವ್ಯ ಬೆಳಕಿರುತ್ತದೆ. ಅಯ್ಯೋ, ಈ ಮಳೆಯಲ್ಲಿ ನೀನು ಎಷ್ಟು ಒದ್ದೆಯಾಗಿದ್ದೀಯಾ? ಬಾ, ಒಳಗೆ ಬಾ. ರಾಧಾ ಆ ನಾಯಿಯನ್ನು ಮನೆಯೊಳಗೆ ಕರೆತಂದು ಒರೆಸಿ ಬೆಚ್ಚಗಿನ ಹಾಲನ್ನು ನೀಡಿದಳು. ಆದರೆ ಆ ನಾಯಿಯ ಕಣ್ಣುಗಳು ಸಾಮಾನ್ಯ ನಾಯಿಯಂತಿರಲಿಲ್ಲ. ಅದರಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿರುವಂತೆ ಕಾಣ್ತಿತ್ತು. ರಾಧಾ ನಿದ್ರಿಸುತ್ತಿದ್ದಾಳೆ. ದೀಪದ ಬೆಳಕು ಮಂದವಾಗಿದೆ. ನಾಯಿಯು ರಾಧಾಳ ಬಳಿ ಬಂದು ಮಾನವ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸುತ್ತದೆ. ರಾಧಾ, ಎದ್ದೇಳು, ನನಗೆ ನಿನ್ನ ಸಹಾಯ ಬೇಕು. ಯಾರು ಮಾತನಾಡಿದ್ದು? ಈ ಕೋಣೆಯಲ್ಲಿ ಯಾರಿದ್ದಾರೆ? ಹೆದರಬೇಡ ರಾಧಾ, ನಾನೇ ನೀನಿಂದು ರಕ್ಷಿಸಿದ ನಾಯಿ. ಏನು? ನಾಯಿ ಮಾತನಾಡುತ್ತಿದೆಯೇ? ಇದು ಕನಸೋ ಅಥವಾ ಭ್ರಮೆಯೋ? ಇದು ಕನಸಲ್ಲ ರಾಧಾ, ಸತ್ಯ. ನಾನು ಸಾಮಾನ್ಯ ನಾಯಿಯಲ್ಲ, ನಾನೊಬ್ಬ ರಾಜಕುಮಾರ. ನನ್ನ ಹೆಸರು ಆರ್ಯನ್. ರಾಜಕುಮಾರನೇ? ಹಾಗಾದ್ರೆ ನಿನಗೆ ಈ ಸ್ಥಿತಿ ಹೇಗೆ ಬಂತು? ನಮ್ಮ ಸೂರ್ಯವಂಶ ರಾಜ್ಯದ ಮೇಲೆ ದುಷ್ಟ ಮಾಂತ್ರಿಕ ಕಾಳಭೈರವ ಕಣ್ಣು ಬಿದ್ದಿತ್ತು. ಅವನು ನನ್ನ ರಾಜ್ಯವನ್ನು ಕಬಳಿಸಲು ನನ್ನ ಮೇಲೆ ಶಾಪ ಹಾಕಿ ನನ್ನನ್ನು ನಾಯಿಯನ್ನಾಗಿ ಬದಲಾಯಿಸಿದ. ನನ್ನನ್ನು ಈ ಶಾಪದಿಂದ ಮುಕ್ತಗೊಳಿಸುವ ಕೀಲಿಕೈ ನಿನ್ನ ಬಳಿಯಿದೆ. ನನ್ನ ಬಳಿಯೇ? ನಾನೇನ್ ಮಾಡಲು ಸಾಧ್ಯ ನಿನಗೆ? ಏನ್ ಮಾಡ್ಬೇಕೆಂದು ನಾನು ನಾಳೆ ಹೇಳ್ತೇನೆ. ಈಗ ನೀನು ಆರಾಮವಾಗಿ ನಿದ್ರೆ ಮಾಡು. ಸರಿ, ನೀನು ಕೂಡ ಅಲ್ಲೇ ನಿದ್ರೆ ಮಾಡು. ನಾಳೆ ನೋಡೋಣ. ಬೆಳಗಾಗ್ತಿದ್ದಂತೆ ರಾಜಕುಮಾರ ಆರ್ಯನ್ ರಾಧಾಳಿಗೆ ಶಾಪ ವಿಮೋಚನೆಯ ಹಾದಿಯನ್ನು ವಿವರಿಸಲು ಶುರು ಮಾಡಿದನು. ನೋಡು ರಾಧಾ, ಆ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಮಾಂತ್ರಿಕ ಮರವಿದೆ. ಆ ಮರದ ಒಳಗೆ ಕಾಳಭೈರವನ ಗುಪ್ತ ಕೋಟೆಗೆ ದಾರಿ ತೋರಿಸುವ ರಹಸ್ಯ ನಕ್ಷೆ ಇದೆ. ಆ ಕಾಡು ತುಂಬಾ ಅಪಾಯಕಾರಿ ಎಂದು ಹಳ್ಳಿಯವರು ಹೇಳುತ್ತಾರೆ. ಆದ್ರೆ ನಾನು ನಿನಗೆ ಸಹಾಯ ಮಾಡ್ತೇನೆ. ಬಾ, ಹೋಗೋಣ. ಇಬ್ಬರೂ ಕಾಡಿನೊಳಗೆ ಹೋಗುತ್ತಾರೆ. ಹಳೆಯ ಬೃಹತ್ ಮರ ಕಾಣಿಸುತ್ತದೆ. ಮರದ ಕೋಟರದಲ್ಲಿ ಹೊಳೆಯುವ ರೇಖಾಚಿತ್ರದ ನಕ್ಷೆ ಸಿಗುತ್ತದೆ. ರಾಧಾಳ ಧೈರ್ಯದಿಂದ ನಕ್ಷೆ ಸಿಕ್ಕಿತು. ಆದರೆ ನಿಜವಾದ ಅಪಾಯಗಳು ಈಗಷ್ಟೇ ಶುರುವಾಗಿದ್ದವು. ಆ ನಕ್ಷೆಯನ್ನು ಅನುಸರಿಸಿ ಮುಂದೆ ಸಾಗುತ್ತಿದ್ದಾಗ ಕಾಳಭೈರವನ ದುಷ್ಟಶಕ್ತಿಗಳು ಅವರ ಹಾದಿಯನ್ನು ಆ ದುಷ್ಟಶಕ್ತಿಗಳನ್ನೆಲ್ಲ ನಾಯಿ ವೇಷದಲ್ಲಿರುವ ರಾಜಕುಮಾರ ಬೊಗಳಿ ಅವರನ್ನೆಲ್ಲ ಓಡಿಸುತ್ತದೆ. ಆರ್ಯನ್, ನಿನ್ನಲ್ಲಿ ನಾಯಿಯ ರೂಪವಿದ್ದರೂ ರಾಜಕುಮಾರನ ಶೌರ್ಯ
ಇನ್ನೂ ಜೀವಂತವಾಗಿದೆ. ರಾಧಾ, ಧೈರ್ಯಗೆಡಬೇಡ. ಸತ್ಯ ಮತ್ತು ದಯೆ ಇದ್ದಲ್ಲಿ ದುಷ್ಟಶಕ್ತಿಗಳು ನಿಲ್ಲಲಾರವು. ಮುಂದೆ ನೋಡು, ಮಾಂತ್ರಿಕ ಕೋಟೆಯ ಕಲ್ಲಿನ ಬಾಗಿಲು ಬಂದಿದೆ. ಕೋಟೆಯ ಬಾಗಿಲು ತೆರೆಯಬೇಕಾದ್ರೆ 3 ಕಠಿಣ ಒಗಟುಗಳಿಗೆ ಸರಿಯಾದ ಉತ್ತರ ನೀಡಬೇಕಾಗಿತ್ತು. ಮೊದಲ ಪ್ರಶ್ನೆ, ಗಾಳಿಗಿಂತ ವೇಗವಾಗಿ ಓಡುವುದು ಯಾವುದು? ಮಾನವನ ಮನಸ್ಸು. ಎರಡನೇ ಪ್ರಶ್ನೆ, ಕತ್ತಲೆಯನ್ನು ನಾಶಪಡಿಸುವ ಅತಿ ದೊಡ್ಡ ಅಸ್ತ್ರ ಯಾವುದು? ಸತ್ಯದ ಬೆಳಕು. ಕೊನೆಯ ಪ್ರಶ್ನೆ, ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಭಾವನೆ ಯಾವುದು? ದಯೆ ಮತ್ತು ಪ್ರೀತಿ. 3 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದರಿಂದ ಬೃಹತ್ ಕಲ್ಲಿನ ಬಾಗಿಲು ಶಬ್ದ ಮಾಡುತ್ತಾ ಪೂರ್ಣವಾಗಿ ತೆರೆದುಕೊಳ್ಳುತ್ತದೆ. ಅವರಿಬ್ಬರು ಆ ಮಾಂತ್ರಿಕನ ಗುಹೆಯೊಳಗೆ ಪ್ರವೇಶ ಮಾಡ್ತಾರೆ. ಒಬ್ಬ ಸಣ್ಣ ಹುಡುಗಿ ಮತ್ತು ನಾಯಿ ನನ್ನ ಕೋಟೆಗೆ ಬಂದಿದ್ದೀರಾ? ಆರ್ಯನ್, ನೀನು ಎಂದಿಗೂ ಮನುಷ್ಯನಾಗಲು ಸಾಧ್ಯವಿಲ್ಲ. ಮಾಂತ್ರಿಕ ಶಾಪದ ಮಂತ್ರವನ್ನು ಪಠಿಸಲು ತೊಡಗುತ್ತಾನೆ. ರಾಧಾ ನಕ್ಷೆಯ ಹಿಂಭಾಗದಲ್ಲಿದ್ದ ದಿವ್ಯ ಮಂತ್ರವನ್ನು ಗಟ್ಟಿಯಾಗಿ ಓದುತ್ತಾಳೆ. ರಾಧಾಳ ನಿಷ್ಕಲ್ಮಶ ಮನಸ್ಸಿನ ಪ್ರಾರ್ಥನೆ ಮತ್ತು ದಿವ್ಯ ಮಂತ್ರದ ಶಕ್ತಿಯಿಂದ ಮಾಂತ್ರಿಕನ ಕಪ್ಪು ಶಕ್ತಿ ಕ್ಷೀಣಿಸತೊಡಗಿತು. ಕಾಳಭೈರವ ತನ್ನದೇ ಶಾಪಕ್ಕೆ ಸಿಲುಕಿ ಬೂದಿಯಾದನು. ಕೊನೆಗೂ ನಾನು ಮುಕ್ತನಾದೆ. ರಾಧಾ, ನಿನ್ನ ಧೈರ್ಯ ಮತ್ತು ಪ್ರಾಣಿಗಳ ಮೇಲಿನ ದಯೆಯೇ ನನ್ನನ್ನು ಬದುಕಿಸಿತು. ನನಗೆ ತುಂಬಾ ಸಂತೋಷವಾಗ್ತಿದೆ ಆರ್ಯನ್. ನನ್ನ ರಾಜ್ಯಕ್ಕೆ ಬಾ ರಾಧಾ. ನೀನು ನಮ್ಮ ರಾಜ್ಯದ ಅತ್ಯುನ್ನತ ಗೌರವಾನ್ವಿತ ಅತಿಥಿ. ಹೀಗೆ ದಯೆ ಮತ್ತು ಧೈರ್ಯದಿಂದ ರಾಧಾ ಶಾಪಗ್ರಸ್ತ ರಾಜಕುಮಾರನನ್ನು ರಕ್ಷಿಸಿದಳು. ಈ ಕಥೆಯ ನೀತಿ, ನಾವಾಗಲಿ ಪ್ರಾಣಿಗಳಾಗಲಿ ಸಂಕಷ್ಟದಲ್ಲಿರುವವರಿಗೆ ಮಾಡುವ ಸಣ್ಣ ಸಹಾಯವು ಅವರ ಜೀವನವನ್ನೇ ಬದಲಾಯಿಸಬಹುದು. ಧರ್ಮ ಮತ್ತು ದಯೆ ಇದ್ದಲ್ಲಿ ಯಾವುದೇ ದುಷ್ಟ ಶಕ್ತಿಯನ್ನು ಗೆಲ್ಲಬಹುದು. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಹಾಗೆ ಮತ್ತೆ ಮತ್ತೆ ಬರ್ತಾ ಇರಿ. ಧನ್ಯವಾದಗಳು.